ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್. ಇವತ್ತಿನ ಕುಕಿಂಗ್ ವ್ಲಾಗ್ನಲ್ಲಿ ನಾನು ಒಂದು ಚಾಕ್ಲೇಟ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ತುಂಬಾ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ತುಂಬ ಸುಲಭ ಇದೆ ಇದು ಮಾಡೋದು. ಈ ಚಾಕ್ಲೇಟ್ ಬಿಸ್ಕೆಟ್ ರೆಸಿಪಿಯನ್ನು ಮಾಡೋದಕ್ಕೆ ನಾನು ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಮೊದಲಿಗೆ ಹುರಿದು ತೆಗೆದಿಟ್ಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಅಷ್ಟರಲ್ಲಿ ಮಿಕ್ಕಿದ ತಯಾರಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಾಂಪೌಂಡ್ ಚಾಕ್ಲೇಟ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ, ಡಾರ್ಕ್ ಕಾಂಪೌಂಡ್. ಬೇಕಿದ್ರೆ ನೀವು ವೈಟ್ ಕಾಂಪೌಂಡ್ ಸೇಮ್ ಮೆಥಡ್ನಲ್ಲಿ ಪ್ರಿಪೇರ್ ಮಾಡ್ಬೋದು. ನಾನಿವತ್ತು ಬರೀ ಡಾರ್ಕ್ ಚಾಕ್ಲೇಟ್ನ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಬಿಸ್ಕೆಟ್ಸ್, ನಿಮಗೆ ಇಷ್ಟವಾದಂಥ ಬಿಸ್ಕೆಟ್ ಯಾವುದು ಬೇಕಾದ್ರೂ ಹಾಕ್ಕೋಬೋದು. ಇದೇ ಹಾಕಬೇಕು ಅದೇ ಹಾಕಬೇಕು ಅಂತೇನಿಲ್ಲ. ನಾನು 1 ಪ್ಯಾಕೆಟ್ ಡಾರ್ಕ್ ಫ್ಯಾಂಟಸಿ ಹಾಕಿದ್ದೀನಿ. ಹಾಗೆಯೇ ಇನ್ನು ಮಿಕ್ಕಿದ್ದು ಲೆಫ್ಟ್ ಓವರ್ ಬಿಸ್ಕೆಟ್ಸ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಯೂನಿಬಿಕ್ ಹಾಕಿದ್ದೀನಿ, ಹಾಗೆ ಒಂದು ಸ್ವಲ್ಪ ಗುಡ್ಡೆ ಬಿಸ್ಕೆಟ್ಸ್ನ ಹಾಕಿದ್ದೀನಿ. ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೋಡಿ, ಈ ಕಡೆ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ನಲ್ಲ ಕಡಲೆ ಬೀಜ, ಇದನ್ನು ಸಹ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ತುಂಬ ಸೀದೋಗೋ ರೀತಿಯಲ್ಲಿ ಬೇಡ, ಸ್ವಲ್ಪ ಹುರ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಲಿ ಇದು. ಅಷ್ಟರಲ್ಲಿ ಈ ಕಡೆ ಬಿಸ್ಕೆಟ್ಸ್ ಏನು ತೊಗೊಂಡಿದ್ನಲ್ಲ ಅದನ್ನು ಪೌಡರ್ ಮಾಡ್ಕೋಬೇಕು. ಹಾಗಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಬಿಸ್ಕೆಟ್ಸು ನಿಮಗೆ ಎಷ್ಟು ಚಾಕ್ಲೇಟ್ ಬಿಸ್ಕೆಟ್ ಬಾಲ್ಸ್ ಮಾಡಬೇಕು ಅಷ್ಟು ತೊಗೊಳ್ಳಿ. ನಾನು ಒಂದು ಡಜನ್ ಆಗೋಷ್ಟು ಸಣ್ಣ ಸಣ್ಣ ಬಾಲ್ಸ್ ಮಾಡ್ತಾಯಿದ್ದೀನಿ. ಹಾಗಾಗಿ 3 ಪ್ಯಾಕೆಟ್ ಆಗೋಷ್ಟು ಬಿಸ್ಕೆಟ್ಸ್ನ ತೊಗೊಂಡಿದ್ದೀನಿ. ಯಾವುದಾದ್ರೂ ಪರವಾಗಿಲ್ಲ, ನೀವು ಈವನ್ ಪಾರ್ಲೆಜಿ ಆದರೂ ಯೂಸ್ ಮಾಡ್ಬೋದು, ಅದರಲ್ಲೂ ಚೆನ್ನಾಗಿ ಬರುತ್ತೆ. ಬಿಸ್ಕೆಟ್ನ ಈ ರೀತಿ ಕೋರ್ಸಾಗಿ ಪೌಡರ್ ಮಾಡಿಕೊಂಡು ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಕಡಲೆ ಬೀಜ ಏನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಅದನ್ನು ಸಹ ಕೋರ್ಸಾಗಿ ಪೌಡರ್ ಮಾಡ್ಕೋಬೇಕು. ನೋಡಿ, ಇವಾಗ ಸಿಪ್ಪೆ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ಸಹ ಮಿಕ್ಸರ್ ಜಾರಿಗೆ ಹಾಕಿ ಪೌಡರ್ ಮಾಡ್ಕೋತಾ ಇದ್ದೀನಿ. ಇದರೊಟ್ಟಿಗೆ ನೀವು ಬೇಕಾದ್ರೆ ಬಿಳಿ ಎಳ್ಳಿರುತ್ತಲ್ಲ ಅದನ್ನು ಸಹ ಹುರಿದು ಪೌಡರ್ ಮಾಡ್ಕೋಬೋದು. ಅದು ಸಹ ನಾವು ಬಿಸ್ಕೆಟ್ ರೋಲ್ ಮಾಡಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ಪುಡಿ ಮಾಡಿದಂಥ ಬಿಸ್ಕೆಟ್ಗೆ ಪುಡಿ ಮಾಡ್ಕೊಂಡಿದ್ದಂಥ ಕಡಲೆ ಬೀಜನೂ ಸಹ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಚಾಕ್ಲೇಟ್ ಕಾಂಪೌಂಡ್ ಏನು ತೊಗೊಂಡಿದ್ನಲ್ಲ ಅದನ್ನು ಸ್ವಲ್ಪ ಡಬಲ್ ಬಾಯ್ಲರ್ ಮೆಥಡ್ನಲ್ಲಿ ಮೆಲ್ಟ್ ಮಾಡಿ ಇಟ್ಕೋಬೇಕು. ನೋಡಿ, ನಾನು 2M ಅನ್ನೋ ಕಂಪ್ನಿದು ತೊಗೊಂಡಿದ್ದೀನಿ. ತುಂಬ ಈಸಿಯಾಗಿ ಎಲ್ಲ ಕಡೆ ಸಿಗುತ್ತೆ ಇವಾಗ, ಇಲ್ಲಾಂದ್ರೂ ಆನ್ಲೈನಲ್ಲೂ ತರಿಸ್ಕೋಬಹುದು. ಆ್ಯಂಡ್ ಡಾರ್ಕ್ ಚಾಕ್ಲೇಟು ಅಷ್ಟಾಗಿ ಸ್ವೀಟ್ ಇರೋದಿಲ್ಲ, ಆರೋಗ್ಯಕ್ಕೂ ಸಹ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಡಾರ್ಕ್ ಚಾಕ್ಲೇಟ್ ಯಾವಾಗಲೂ ತಂದಿಟ್ಕೊಂಡಿರ್ತೀನಿ ಮನೆಯಲ್ಲಿ. ನನಗೆ ಸ್ವಲ್ಪ ಚಾಕ್ಲೇಟ್ ಅಂದರೆ ತುಂಬಾ ಇಷ್ಟ. ನನ್ನ ಮಗನಿಗಿಂತನೂ ನಾನು ಜಾಸ್ತಿ ಚಾಕ್ಲೇಟ್ ತಿಂತೀನಿ ನಮ್ಮ ಮನೆಯಲ್ಲಿ. ಹಾಗಾಗಿ ಇದನ್ನು ಮನೆಯಲ್ಲೇ ಮಾಡಿಕೊಂಡು ತಿಂತಾ ಇರ್ತೀನಿ ಅವಾಗವಾಗ. ಕಾಂಪೌಂಡ್ ಚಾಕ್ಲೇಟ್ನ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿಕೊಂಡು ಒಂದು ಬೌಲಲ್ಲಿ ಕೆಳಗಡೆ ಬಿಸಿ ಬಿಸಿಯಾಗಿರೋವಂಥ ನೀರನ್ನು ಇಟ್ಟು ಅದ್ರ ಮೇಲೆ ಜಸ್ಟ್ ಆ ಬಿಸಿ ನೀರು ಬೌಲಿಗೆ ಟಚ್ ಆಗೋ ರೀತಿಯಲ್ಲಿ ಈ ಚಾಕ್ಲೇಟ್ ಬೌಲನ್ನು ಇಟ್ಟು ಒಂದು 2 ಮಿನಿಟ್ಸ್ ಬಿಡಿ. 2 ಮಿನಿಟ್ಸ್ ಆದ ನಂತರ ನೋಡಿ ಈ ರೀತಿ ಸ್ವಲ್ಪ ಕೆಳಗಡೆ ಎಲ್ಲ ಕರಗ್ತಾ ಬರುತ್ತೆ. ಅದೇ ಶಾಖಕ್ಕೆ ಪೂರ್ತಿ ಚಾಕ್ಲೇಟ್ ಎಲ್ಲ ಈ ರೀತಿ ಕರಗಿ ರೆಡಿ ಆಗುತ್ತೆ. ಸೊ ಇದು ಡಬಲ್ ಬಾಯ್ಲರ್ ಮೆಥಡ್. ಅಂದರೆ ಡೈರೆಕ್ಟಾಗಿ ಚಾಕ್ಲೇಟ್ನ ಒಲೆ ಮೇಲೆ ಇಟ್ಟು ಯಾವತ್ತೂ ಬಿಸಿ ಮಾಡಲಿಕ್ಕೆ ಹೋಗಬಾರ್ದು, ತುಂಬ ಕಹಿ ಕಹಿ ಆಗಿಬಿಡುತ್ತೆ. ಇವಾಗ ಈ ಮೆಲ್ಟ್ ಮಾಡ್ಕೊಂಡಿದ್ದಂಥ ಚಾಕ್ಲೇಟ್ ಏನಿದೆಯಲ್ಲ ಇದನ್ನು ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು, ಅಥವಾ ಈ ಬಿಸ್ಕೆಟ್ ನಮಗೆ ಉಂಡೆ ಕಟ್ಟೋ ಹದದಲ್ಲಿ ಬರಬೇಕು ಅಲ್ಲಿವರೆಗೆ ಈ ಮೆಲ್ಟ್ ಮಾಡ್ಕೊಂಡಿರೋವಂಥ ಚಾಕ್ಲೇಟ್ ಮಿಕ್ಸ್ಚರ್ನ ಹಾಕೋಬೇಕು. ನಾನು ಮೊದಲಿಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನನಗೆ ಇಷ್ಟು ಸಾಕಾಯಿತು. ನಿಮ್ಗೆ ಇನ್ನೂ ಸ್ವಲ್ಪ ಇದು ಪುಡಿ ಪುಡಿ ಆಗೇ ಇದೆ, ಉಂಡೆ ಕಟ್ಟೋ ಹದದಲ್ಲಿ ಬರ್ತಾ ಇಲ್ಲ ಅಂದರೆ ಇನ್ನೂ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಮೆಲ್ಟೆಡ್ ಚಾಕ್ಲೇಟ್ನ ಹಾಕೋಬಹುದು ನೀವು. ಇವಾಗ ನೋಡಿ ಉಂಡೆ ಕಟ್ಟಿ ಇಟ್ಕೊಳ್ಳಿ. ನಿಮಗೆ ಚಾಕ್ಲೇಟ್ ಬಿಸ್ಕೆಟ್ ಬಾಲ್ಸು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳಿ. ನಾನು ಪುಟಾಣಿ ಉಂಡೆಗಳನ್ನ ಮಾಡಿ ಇಟ್ಕೋತಾ ಇದ್ದೀನಿ. ಆ್ಯಂಡ್ ಇದು ತುಂಬ ಜಾಸ್ತಿ ತಿನ್ನಲಿಕ್ಕೂ ಆಗಲ್ಲ, ಒಂದು ಸಲ 1ರಿಂದ 2 ತಿನ್ಬೋದು ಅಷ್ಟೇ. ಸೊ ಹಾಗಾಗಿ ತುಂಬ ದಪ್ಪ ಮಾಡಿದ್ರೂ ತಿನ್ನಲಿಕ್ಕಾಗಲ್ಲ. ತುಂಬ ಪುಟಾಣಿದಾಗೇ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಆವಾಗ ಈ ಬಿಸ್ಕೆಟ್ ಬಾಲ್ಸ್ ಏನಿದೆಯಲ್ಲ ಅದು ಸ್ವಲ್ಪ ಸಾಫ್ಟ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಒಂದು 5 ನಿಮಿಷ ಇದನ್ನು ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ, ಸ್ವಲ್ಪ ಹಾರ್ಡ್ ಆಗಲಿ ಅಂತ. ಅಲ್ಲಿವರೆಗೆ ನಾನು ಮತ್ತೆ ಇನ್ನೊಂದು ಬಾರ್ ಆಗೋಷ್ಟು ಕಾಂಪೌಂಡ್ ಚಾಕ್ಲೇಟ್ ಏನಿದೆಯಲ್ಲ ಅದನ್ನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಅದ್ರ ಮೇಲ್ಗಡೆ ಕೋಟ್ ಮಾಡಬೇಕು ಅಲ್ವಾ, ಡಿಪ್ ಮಾಡಿಬಿಟ್ಟು. ಹಾಗಾಗಿ
ಇದು ಡಾರ್ಕ್ ಚಾಕ್ಲೇಟು. ಇನ್ನು ಮಿಲ್ಕ್ ಚಾಕ್ಲೇಟ್ ಸಹ ಬರುತ್ತೆ, ಅದು ಸ್ವಲ್ಪ ಸ್ವೀಟ್ ಇರುತ್ತೆ. ನೀವು ಮಿಲ್ಕ್ ಚಾಕ್ಲೇಟ್ನಾದರೂ ಯೂಸ್ ಮಾಡ್ಬೋದು, ಡಾರ್ಕ್ ಚಾಕ್ಲೇಟ್ನಾದರೂ ಯೂಸ್ ಮಾಡ್ಬೋದು, ಅಥವಾ ನಾನು ಮೊದಲು ತೋರಿಸಿದ್ನಲ್ಲ ವೈಟ್ ಚಾಕ್ಲೇಟು ಅದನ್ನಾದರೂ ಸಹ ನೀವು ಕೋಟ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಯಾವುದನ್ನು ಯೂಸ್ ಮಾಡಿದ್ರೂ ಸೇಮ್ ಮೆಥಡ್. ಇವಾಗ ಮತ್ತೆ ಈ ಕಾಂಪೌಂಡ್ ಚಾಕ್ಲೇಟನ್ನ ಡಬಲ್ ಬಾಯ್ಲರ್ ಮೆಥಡ್ನಲ್ಲಿ ಸ್ವಲ್ಪ ಮೆಲ್ಟ್ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ಈ ಚಾಕ್ಲೇಟ್ನ ರೆಡಿ ಮಾಡಲಿಕ್ಕೆ ನಾನಿಲ್ಲಿ ಬಟರ್ ಪೇಪರ್ನ ತಗೋತಾ ಇದ್ದೀನಿ. ಅದಕ್ಕೆ ಚಾಕ್ಲೇಟ್ ಬಾಲ್ಸ್ ಇಟ್ಟಾಗ ಅಂಟ್ಕೊಳ್ಳೋದಿಲ್ಲ. ಒಂದು 5 ನಿಮಿಷ ಫ್ರಿಜ್ನಲ್ಲಿ ಏನಿಟ್ಟಿದ್ನಲ್ಲ ಬಿಸ್ಕೆಟ್ ಬಾಲ್ಸ್, ಅದು ಸಹ ಸ್ವಲ್ಪ ಹಾರ್ಡಾಗಿ ರೆಡಿಯಾಗಿದೆ. ಇವಾಗ ಆ ಬಿಸ್ಕೆಟ್ ಬಾಲ್ಸನ್ನ ಈ ಮೆಲ್ಟ್ ಮಾಡ್ಕೊಂಡಿದ್ದಂಥ ಚಾಕ್ಲೇಟ್ ಮಿಶ್ರಣದೊಳಗೆ ನೀಟಾಗಿ ಡಿಪ್ ಮಾಡಿ ಅದನ್ನು ಒಂದು ಫೋರ್ಕಿನ ಸಹಾಯದಿಂದ ಎಕ್ಸ್ಟ್ರಾ ಚಾಕ್ಲೇಟ್ ಏನಿರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ನಿಧಾನಕ್ಕೆ ಬಟರ್ ಪೇಪರ್ ಮೇಲೆ ಹಾಕ್ತಾ ಹೋಗೋದು ಅಷ್ಟೇ. ಒಂದು 5-10 ನಿಮಿಷಕ್ಕೆಲ್ಲ ಅದು ಡ್ರೈ ಆಗಿಬಿಡುತ್ತೆ. ಚಾಕ್ಲೇಟ್ ಮೇಲ್ಗಡೆ ಏನು ಕೋಟ್ ಮಾಡಿರ್ತೀವಲ್ಲ ಅದು. ಸೇಮ್ ಮೆಥಡ್ನಲ್ಲಿ ಅಷ್ಟು ಬಾಲ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಹೀಗೇನು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಚಾಕ್ಲೇಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ಇವನ್ ದೊಡ್ಡವ್ರ ತನಕನೂ ಚಾಕ್ಲೇಟ್ ಅಂದರೆ ಹೋಗ್ತಾ ಬರ್ತಾ ಬಾಯಿಗೆ ಹಾಕ್ಕೊಂಡು ತಿಂತಾ ಇರ್ತೀವಿ ಅಲ್ವಾ. ಸೊ ಇದೆಲ್ಲ ಈ ರೀತಿ ಚಾಕ್ಲೇಟ್ ಬಿಸ್ಕೆಟ್ ರೋಲ್ಸ್ ಎಲ್ಲ ಏನಿದೆಯಲ್ಲ, ಇದು ಬರ್ತ್ಡೇ ಪಾರ್ಟೀಸ್ಗೆ, ಕಿಟಿ ಪಾರ್ಟೀಸ್ಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಮಕ್ಕಳು ಏನೋ ಒಂಥರ ಹೊಸದು ಎಕ್ಸಾಟಿಕ್ ಚಾಕ್ಲೇಟ್, ಫಾರಿನ್ ಚಾಕ್ಲೇಟ್ ಅಂತ ಅಂದ್ಕೊಂಡು ತಿಂತಾರೆ. ಎಲ್ಲ ಬಿಸ್ಕೆಟ್ ಬಾಲ್ಸನ್ನು ನೋಡಿ ನಾನು ಈ ರೀತಿ ಚಾಕ್ಲೇಟ್ ಕೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5-10 ನಿಮಿಷ ಹಾಗೇ ಓಪನ್ ಆಗೇ ಬಿಟ್ಟರೆ ಅದು ಡ್ರೈ ಆಗುತ್ತೆ. ಫ್ರಿಜ್ನಲ್ಲಿ ಇಡೋ ಅಂಥ ಅವಶ್ಯಕತೆ ಏನಿಲ್ಲ. ನೋಡಿ 5-10 ನಿಮಿಷಕ್ಕೆಲ್ಲ ನೀಟಾಗಿ ಡ್ರೈ ಆಗೋಗಿದೆ. ಇದು ಮಾಡೋ ಅಷ್ಟರಲ್ಲಿ ನನ್ನ ಮಗ ಸ್ಕೂಲಿಂದ ಬಂದ. ಅವ್ನು ಬರ್ತಿದ್ದ ಹಾಗೇ ಕೆಳಗಡೆ ಬಾಗಿಲು ತೆಗಿತಿದ್ದಾಗೆ ಏನೋ ಚಾಕ್ಲೇಟ್ ಸ್ಮೆಲ್ ಬರ್ತಾ ಇದೆ ಅಂತ ಓಡಿ ಬಂದು ಒಂದು ಚಾಕ್ಲೇಟ್ ಬಿಸ್ಕೆಟ್ ರೋಲ್ ಬಾಯಿಗೆ ಹಾಕ್ಕೊಂಡು ತಿಂದೇ ಬಿಟ್ಟ. ಸಕ್ಕತ್ತಾಗಿದೆ ಮಮ್ಮಿ ಅಂತ ಅಂತಿದ್ದ. ತುಂಬ ಇಷ್ಟಪಡ್ತಾರೆ ಮಕ್ಕಳು ಮಾತ್ರ, ನಿಜಕ್ಕೂ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದನ್ನು ನಾನು ಮನೆಯಲ್ಲಿ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಸೋಮವಾರ ನನ್ನ ಮಗನ ಬರ್ತ್ಡೇ ಇದೆ, 8ನೇ ವರ್ಷದ ಬರ್ತ್ಡೇ. ಸೊ ಹಾಗಾಗಿ ಒಂದೊಂದು ದಿನದಲ್ಲಿ ಒಂದೊಂದು ರೀತಿ ಚಾಕ್ಲೇಟ್ಸನ್ನ ರೆಡಿ ಮಾಡಿಟ್ರೆ ಬರ್ಡೇ ಪಾರ್ಟಿ ಸಂಜೆಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವು ಸಹ ಟ್ರೈ ಮಾಡ್ಬೋದು ಅಲ್ವಾ ನಿಮ್ಮ ಮನೆಯಲ್ಲೂ ಮಕ್ಕಳು ಬರ್ತ್ಡೇ ಇದ್ದಾಗ. ಸೊ ಹಾಗಾಗಿ ನಾನು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನು ಹಾಗೇನೂ ಸಹ ಸರ್ವ್ ಮಾಡ್ಬೋದು, ಅಥವಾ ಈ ರೀತಿ ಮೇಲ್ಗಡೆ ಸ್ವಲ್ಪ ಎಕ್ಸ್ಟ್ರಾ ಏನು ಮಿಕ್ಕಿರುತ್ತಲ್ಲ ಚಾಕ್ಲೇಟ್, ಅದನ್ನು ಮೇಲ್ಗಡೆ ಈ ರೀತಿ ಜಸ್ಟ್ ಆ ಸ್ಪೂನಿಂದ ಮೆಲ್ಟೆಡ್ ಚಾಕ್ಲೇಟ್ನ ಈ ರೀತಿ ಡ್ರಿಸಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಡೆಕೋರೇಟಿವ್ ಆಗಿ ಕಾಣುತ್ತೆ ಇದು. ನೋಡಿ, ಜಸ್ಟ್ ಸಿಂಪಲ್, ಯಾವುದೇ ರೀತಿ ಕೋನ್ಗೆಲ್ಲ ಹಾಕಿ ಮಾಡ್ತಾರಲ್ಲ ಆ ರೀತಿ ಎಲ್ಲ ಬೇಡ, ಸ್ಪೂನಿಂದ ಜಸ್ಟ್ ಈ ರೀತಿ ಡ್ರಿಸಲ್ ಮಾಡಿದ್ರೆ ಸಾಕು. ಹಾಗೆ ಇದ್ರ ಮೇಲ್ಗಡೆ ಸುಮ್ಮನೆ ಖಾಲಿ ಹಾಗೆ ಏನಕ್ಕೆ ಬಿಡೋದು ಅಂತ ಸಂಕ್ರಾಂತಿಗೆ ಮಾಡಿದ ಎಳ್ಳು ಬೆಲ್ಲ ಇತ್ತಲ್ಲ, ಅದರಲ್ಲಿ ಹುರಿದಿದ್ದಂಥ ಎಳ್ಳಿರುತ್ತಲ್ಲ ಅದನ್ನು ಸ್ವಲ್ಪ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರಿಗಾದ್ರೂ ತಿನ್ನಲಿಕ್ಕೆ ಕೊಟ್ಟರೆ ಇದನ್ನು ನಿಜಕ್ಕೂ ಮನೇಲಿ ಮಾಡಿರೋದು ಅಂತ ನಂಬೋದೇ ಇಲ್ಲ. ಆ್ಯಂಡ್ ಮಕ್ಕಳು ಗೊತ್ತಲ್ಲ, ಈ ರೀತಿ ಚಾಕ್ಲೇಟ್ ಅಂದರೆ ನಾರ್ಮಲ್ ಆಗಿ ಬರುವಂಥ ಚಾಕ್ಲೇಟ್ ಬದಲು ಈ ರೀತಿ ಚಾಕ್ಲೇಟ್ಗೆ ಒಂದು ಸ್ವಲ್ಪ ಮೇಲ್ಗಡೆ ಕಲರ್ ಪೇಪರ್ ಏನಾದರೂ ರ್ಯಾಪ್ ಮಾಡಿ ಕೊಟ್ಬಿಟ್ರೆ ನಿಜಕ್ಕೂ ಹೊರಗಡೆಯಿಂದ ಎಲ್ಲೋ ಫಾರಿನಿಂದ ತರಿಸಿರೋ ಚಾಕ್ಲೇಟ್ ಅಂತ ತುಂಬ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಎಲ್ಲೂ ಶುಗರ್ ಬಳಸಿಲ್ಲ, ಕಾರಣ ಬಿಸ್ಕೆಟ್ನಲ್ಲೇ ಸಿಹಿ ಅಂಶ ಇರುತ್ತೆ. ಆ್ಯಂಡ್ ಡಾರ್ಕ್ ಚಾಕ್ಲೇಟು ಸ್ವಲ್ಪ ಶುಗರ್ ಕಡಿಮೆ ಇರುತ್ತೆ, ಹಾಗಾಗಿ ನಾನು ಡಾರ್ಕ್ ಚಾಕ್ಲೇಟ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ಒಂದು ಚಾಕ್ಲೇಟ್ ಬಿಸ್ಕೆಟ್ ಬಾಲ್ಸ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ, ಫಿಲ್ಲಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಖಂಡಿತ ಟ್ರೈ ಮಾಡಿ, ನಿಜಕ್ಕೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್.